ನಮ್ಮ ಹತ್ತರಿಗೆ ಕಟಾಬಳೆ ಇಲ್ಲಿ ಇಲ್ಲಿದ್ದೆ ಎಷ್ಟು ವರ್ಷ ಆಯ್ತು? ಇಲ್ಲಿದ್ದು 3 ವರ್ಷ ಆಯ್ತು. ಹಾಂ ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಏನಾಯ್ತು ಅಂತ ಹೇಳಿ? ನಮ್ಮ ಪಪ್ಪ ಫೋನ್ ಹಚ್ಚಿದಾಗ ಗೊತ್ತಾಗಿತ್ತು ರೀ, ನನಗೆ ಏನೂ ಗೊತ್ತಾಗಿಲ್ಲ ರೀ. ಬಂದು ನೋಡೋ ಮಟ್ಟ ಇವ್ರು ಬಾಗ್ಲ ಅಂತ ತೆಗಿವಾರ ನನಗೇನು ಹೇಳೋವಾರ ನಂಗೆ ಗೊತ್ತಾಗವತ್ತು ರೀ. ಏನು ಹೇಳ್ತಿರಾಗಿಲ್ಲ ರೀ. ಅದ ನಿನ್ನೆ ಎಕ್ಸಾಮ್ ಮಾಡೋದು ಉದ್ಕೋ ಹಂಗೆ ಹಿಂಗೆ ಅದು ಅಷ್ಟೇ ಬಿಟ್ಟು ಅಂದ್ಬಿಟ್ಟು ಏನು ಹೇಳ್ತಾಕಿಲ್ಲ. ನನ್ನ ಬಾ ಎಲ್ಲರೂ ಮಾಡಿ ಚಲೋನೇ ಇದ್ದೆ ರೀ ನಮ್ಮ ಅಕ್ಕ. ಇವತ್ತು ಬರ್ತಡೇ ಬರ್ತಡೇ ಐತೆ ಎಲ್ಲ ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆಗಿತ್ತು ರೀ. ಇವತ್ತು ಬರ್ತಡೇ ಇತ್ತು. ಇವತ್ತು ಬರ್ತಡೇ ಐತೆ ರೀ. ಎಂಗೇಜ್ಮೆಂಟ್ ಆಗಿ 2 ದಿನ ಆಯ್ತು. 3 ತಿಂಗಳು ಆಯ್ತು. ಫೆಬ್ರವರಿ ಆಗಿತ್ತು. ನಿನ್ನೆ ಮಾತಾಡಿದ್ರು. ನಮಗೆ ಪಪ್ಪಾಗನೇ ಇದೆ, ನನ್ನ ಜೊತೆ ಚಲೋ ಮಾತಾಡಿ. ಎಷ್ಟು ಮಂದಿ ಜನ ನಿಮ್ಮ? ನಾವು 4 ಮಂದಿ. ಅವರಿಬ್ಬರು ಇಬ್ಬರು? ಲಗಮೇಶ್ ಕಾವೇರಿ ನಾಯ್ಕ BSc ಫೈನಲ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿ. ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಊರು ಒಡ್ಡಮೂರಿ ಹತ್ತಿರ ಕಟಾಬಳ್ಳಿ. ಕಾವೇರಿ ನಾಯ್ಕ್. ಏನು ರೀಸನ್ ಗೊತ್ತಾಗಿಲ್ಲ. ಸಂಜೆ 4 ಗಂಟೆಗೆ ಹೋಗಿ ಅಡುಗೆಯವರು ಬಾಗಿಲ ಬಡಿದಾಗ ಅಲ್ಲಿ ಬಾಗಿಲ ತೆಗ್ದಿಲ್ಲ. ಅವಾಗ ಗೊತ್ತಾಗಿದೆ. BSc ಫೈನಲ್ ಇಯರ್ RLS ಕಾಲೇಜ್ ಬೆಳಗಾವಿ. ಒಳ್ಳೆಯವರಿದ್ದು, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿನಿ. ಒಳ್ಳೆ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಿದ್ರು. ಪ್ರತಿಭಾವಂತ ವಿದ್ಯಾರ್ಥಿ. ಹಾಸ್ಟೆಲಲ್ಲಿ 3 ವರ್ಷದಿಂದ ಇದ್ದರು. ಈಗ ಇನ್ನೊಂದು 2 ವರ್ಷದಲ್ಲಿ 2 ತಿಂಗಳಲ್ಲಿ ಮುಗಿತಾ ಇತ್ತು ಕೋರ್ಸ್. ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಬಸವರಾಜ್ ಕುರಿಯೋಲಿ. ನಮ್ಮ ಹತ್ತರಿಗೆ ಕಟಾಬಳೆ ಇಲ್ಲಿ ಇಲ್ಲಿದ್ದು 3 ವರ್ಷ ಆಯ್ತು. ಹಾಂ ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಏನಾಯ್ತು ಅಂತ ಹೇಳಿ? ನಮ್ಮ ಪಪ್ಪ ಫೋನ್ ಹಚ್ಚಿದಾಗ ಗೊತ್ತಾಗಿತ್ತು ರೀ, ನನಗೇನು ಗೊತ್ತಾಗಿಲ್ಲ ರೀ. ಬಂದು ನೋಡೋ ಮಟ್ಟ ಇವ್ರು ಬಾಗ್ಲ ಅಂತ ತೆಗಿವಾರ ನನಗೇನು ಹೇಳೋವಾರ ನಂಗೆ ಗೊತ್ತಾಗವತ್ತು ರೀ. ಏನು ಹೇಳ್ತಿರಾಗಿಲ್ಲ ರೀ. ಅದ ನಿನ್ನೆ ಎಕ್ಸಾಮ್ ಮಾಡೋದು ಉದ್ಕೋ ಹಂಗೆ ಹಿಂಗೆ ಅದು ಅಷ್ಟೇ ಬಿಟ್ಟು ಅಂದ್ಬಿಟ್ಟು ಏನು ಹೇಳ್ತಾಕಿಲ್ಲ. ನನ್ನ ಬಾ ಎಲ್ಲರೂ ಮಾಡಿ ಚಲೋನೇ ಇದ್ದೆ ರೀ ನಮ್ಮ ಅಕ್ಕ. ಇವತ್ತು ಬರ್ತಡೇ ಬರ್ತಡೇ ಐತೆ ಎಲ್ಲ ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆಗಿತ್ತು ರೀ. ಇವತ್ತು ಬರ್ತಡೇ ಇತ್ತು. ಇವತ್ತು ಬರ್ತಡೇ ಐತೆ ರೀ. ಎಂಗೇಜ್ಮೆಂಟ್ ಆಗಿ 2 ದಿನ ಆಯ್ತು. 3 ತಿಂಗಳು ಆಯ್ತು. ಫೆಬ್ರವರಿ ಆಗಿತ್ತು. ನಿನ್ನೆ ಮಾತಾಡಿದ್ರು. ನಮಗೆ ಪಪ್ಪಾಗನೇ ಇದೆ, ನನ್ನ ಜೊತೆ ಚಲೋ ಮಾತಾಡಿ. ಎಷ್ಟು ಮಂದಿ ಜನ ನಿಮ್ಮ? ನಾವು 4 ಮಂದಿ. ಅವರಿಬ್ಬರು ಇಬ್ಬರು? ಲಗಮೇಶ್ ಕಾವೇರಿ ನಾಯ್ಕ BSc ಫೈನಲ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿ. ಅವಳು ಸುಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಊರು ಒಡ್ಡಮೂರಿ ಹತ್ತಿರ ಕಟಾಬಳ್ಳಿ. ಕಾವೇರಿ ನಾಯ್ಕ್. ಏನು ರೀಸನ್ ಗೊತ್ತಾಗಿಲ್ಲ. ಸಂಜೆ 4 ಗಂಟೆಗೆ ಹೋಗಿ ಅಡುಗೆಯವರು ಬಾಗಿಲ ಬಡಿದಾಗ ಅಲ್ಲಿ ಬಾಗಿಲ ತೆಗ್ದಿಲ್ಲ. ಅವಾಗ ಗೊತ್ತಾಗಿದೆ.